ಹಲೋ, ಹಾಯ್, ನಮಸ್ತೆ. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇದು ನನ್ನ 3 ಡೇಸ್ನ ಬ್ಲಾಗ್ ಆಗಿರುತ್ತೆ ಫ್ರಮ್ ಸ್ಯಾಟರ್ಡೇ. ಇಲ್ಲಿ ನಾನು ಗಿಡದಿಂದ ಆಚೆ ತಂದಿಡ್ತಾ ಇದ್ದೀನಿ ಬಿಸಿಲು ಬರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಬಿಸಿಲು ಬರಲಿಲ್ಲ. ಸ್ವಲ್ಪನೇ ಬಿಸಿಲಿತ್ತು, ಮೋಡ ಮುಚ್ಕೊ ಬರೋ ಥರ ಹಾಗೆ ಇತ್ತು. ಕ್ಲೌಡಿಯಾಗಿ ಸ್ವಲ್ಪ ಬಿಸಿಲು ಬರೋದು, ಸ್ವಲ್ಪ ಕ್ಲೌಡಿ ಆಗೋದು ಆಗಿತ್ತು. ಅವಕ್ಕೆಲ್ಲ ಕ್ಲೀನಾಗಿ ವಾಟ್ರಿಂಗ್ ಮಾಡಿದೆ. ಪ್ಲೇಸ್ನೆಲ್ಲ ಒಂದು ಸ್ವಲ್ಪ ವಾಶ್ ಮಾಡಿದೆ. ಮನೇಲಿ ಇದ್ದಿದ್ದ ಗಿಡನೆಲ್ಲ ಎತ್ಕೊಂಡು ಆಚೆ ಇಡ್ತಾ ಇದ್ದೀನಿ. ಪ್ಲಾಂಟ್ ಅಂತೂ ಇಲ್ಲ, ಲಾಸ್ಟ್ 1 year ಇಲ್ಲ, ಆಲ್ಮೋಸ್ಟ್ ಓನ್ಲಿ ವೆಜಿಟೇಬಲ್. ಈಗ ನೆಕ್ಸ್ಟ್ 1 week ಬಿಡ್ತಾ ಇದೆ. ಇಲ್ಲಿ ನಾನು ಮಾರ್ನಿಂಗ್ ಎಂಜಾಯ್ ಮಾಡ್ತಾ ಇದ್ದೇನೆ. ಹರ್ಲಿ ಮಾರ್ನಿಂಗ್ ಡ್ರಿಂಕ್ಸ್ ಹಾಟ್ ವಾಟರ್ ಇಲ್ಲಾಂದರೆ ಓವರ್ ನೈಟ್ ಸೋಪ್ ಮಾರ್ನಿಂಗ್ ರುಬ್ಕೊಂಡು ಸೂಪರ್ ಇದಕ್ಕೆ ಗ್ರೈಂಡ್ ಮಾಡುವಾಗ ಒಂದು ದೋಸೆಗೆ ಬೇರೆ ಎಲ್ಲ ವೆಜಿಟೇಬಲ್ ಕರಿ ಸ್ಪೈಸಿ ಆಗಿರುತ್ತೆ. ಆ್ಯಂಡ್ ಸೇಮ್ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕೆನೆ ತಿಂತಿದ್ದೆ, ಅದನ್ನು ಬೆಣ್ಣೆ ಮಾಡಿಕೊಂಡು ತುಪ್ಪನೂ ಮಾಡಿಕೊಂಡು ಸಾರಿ ದೋಸೆ ಕ್ಲಿಪ್ಪಿಂಗ್ ತೆಗೆದಿಲ್ಲ. ಇದು ಸಂಡೇ ನೈಟು ಅರೌಂಡ್ ಒಂದು 6 o'clock ಆಗಿರುತ್ತೆ ಈವ್ನಿಂಗು. ಆದ್ಯ ಫ್ರೆಂಚ್ ಫ್ರೈಸ್ ಇದ್ದಾಗಲೂ, ಸೊ ಫ್ರೆಂಚ್ ಫ್ರೈಸ್ ಮತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದಾನೆ. ಆದ್ಯಗೋಸ್ಕರ ನಾರ್ಮಲ್ ಪೊಟ್ಯಾಟೊ ತೊಗೊಂಡಿದ್ದೇನೆ ಫ್ರೆಂಚ್ ಫ್ರೈಸ್ಗೆ. ಆ್ಯಂಡ್ ಸ್ವೀಟ್ ಪೊಟ್ಯಾಟೋಸ್ ಇತ್ತು, ಅದೂ ಫ್ರೆಂಚ್ ಫ್ರೈಸ್ ಥರನೇ ಕೊಯ್ದೆ ಫ್ರೈ ಮಾಡೋಣ ಅಂತ ಫ್ರೈ ಮಾಡಿದೆ. ಬಟ್ ಅದೇನಷ್ಟು ಇಷ್ಟ ಆಗಲಿಲ್ಲ, ಸೊ ನಾರ್ಮಲಾಗಿ ತಿಂದ್ಕೊಂಡೆ. ಆ್ಯಂಡ್ ಇವತ್ತು ನಾನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಾರ್ ವುಮೆನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಕೆಲವೊಮ್ಮೆ ಈ ಹೌಸ್ ವೈಫ್ಸ್ಗೆ ತುಂಬಾ ಅನುಭವ ಆಗುತ್ತೆ. ಈಗಿನ ಜನ್ರೇಷನ್ ಹೌಸ್ ವೈಫ್ಸ್ಗೆ ಫೈನಾನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬಾ ತಿಳ್ಕೊಂಡಿರ್ತಾರೆ. ಸೊ ಮೋಸ್ಟ್ ಈಗ ಎಲ್ಲರೂ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವರ್ಕಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅ ವುಮೆನ್. ಈಗ ಕೆಲವರು ಮದುವೆಗೆ ಮುಂಚೆ ಕೆಲಸ ಮಾಡ್ತಾ ಇರ್ತಾರೆ, ಮದುವೆ ಆಗಬೇಕಾದ ಟೈಮಲ್ಲಿ ಕೆಲವರು ಬಿಟ್ಬಿಡ್ತಾರೆ ಕೆಲಸನ, ಇಲ್ಲ ಮಕ್ಕಳಾದ್ಮೇಲೆ ಬಿಡ್ತಾರೆ. ಇದೆಲ್ಲ ಒಂದು ವುಮೆನ್ಗೆ ಡ್ರಾಬ್ಯಾಕ್ ಆಗುತ್ತೆ.
ಅವ್ರಿಗೆಲ್ಲರಿಗೂ ಅನಿಸ್ತಾ ಇರುತ್ತೆ ಅಲ್ಲ, ಒಂದಲ್ಲ ಒಂದು ಟೈಮಲ್ಲಿ ನಾವು ಕೆಲಸ ಮಾಡಬೇಕು, ಮತ್ತೆ ರೀಸ್ಟಾರ್ಟ್ ಮಾಡಬೇಕು ನಮ್ಮ ಕೆರಿಯರ್ನ ಅಂತ. ಎಷ್ಟು ಟ್ರೈ ಮಾಡ್ತಾಯಿದ್ರು ಕೆಲವ್ರಿಗೆ ಸಪೋರ್ಟ್ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಇಲ್ಲಿ ಸಪೋರ್ಟ್ ಹೇಗೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ ಇರೋರಿಗೆ ನ್ಯೂಟ್ರಲ್ ಫ್ಯಾಮ್ಲಿನೇ ಇರ್ತಾರೆ ಅವರು ಮೋಸ್ಟು. ಅವ್ರಿಗೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಮಕ್ಕಳನ್ನೆಲ್ಲ ನೋಡ್ಕೊಳಕ್ಕಾಗಲ್ಲ, ಅದಕ್ಕೆ ಅಂತಲೇ ಇನ್ನು ಕೆಲಸ ಬೇಡ ಮನೆಯಲ್ಲೇ ಇರೋಣ ಅಂತ ಡಿಸೈಡ್ ಆಗ್ತಾರೆ. ಅಂಥವ್ರು ಯಾವುದನ್ನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಗೇನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದರೆ ನಮ್ಮ ಡಿಸಿಷನ್ ಮೇಕಿಂಗು ಒಂದು ಬೆಲೆ ಅನ್ನೋದು, ವ್ಯಾಲ್ಯೂ ಅನ್ನೋದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೋ ಒನ್ ಕೇರ್ಸ್, ಜಾಸ್ತಿ ಹೆಚ್ಚಾಗಿ ಯಾರು ಕೇರ್ ಮಾಡಲ್ಲ. ಇವನ್ನೆಲ್ಲ ಓವರ್ಕಮ್ ಮಾಡಬೇಕಾಗತ್ತೆ. ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸೇ ಅದಕ್ಕೆ ಮೇನ್. ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ವರ್ಕ್ ಫ್ರಮ್ ಮನೆಯಲ್ಲೇ ಕೂತು ಮಾಡೋವಂಥದ್ದು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಿಮ್ಮ ಖರ್ಚಿಗೆ ನೀವು ಸಂಪಾದನೆ ಮಾಡಿಕೊಂಡು ಒಂದು ಸ್ವಲ್ಪ ಸೇವ್ ಮಾಡ್ಕೊಂಡ್ರೂ ಸಾಕು. ಇಲ್ಲ ನಮಗೆ ಬೇಕಾಗೇ ಇಲ್ಲ ಅನ್ನೋದು ಯಾರೂ ಇಲ್ಲ, ಎಷ್ಟು ಬಂದರೆ ಅಷ್ಟು ಸಾಕು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರೋದ್ರಿಂದ ನಮಗೂ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟು ಚೇಂಜ್ ಆಗುತ್ತೆ, ವೇ ಆಫ್ ಥಿಂಕಿಂಗು ಚೇಂಜ್ ಆಗುತ್ತೆ. ಇಲ್ಲ ನಾವು ನಮ್ಮ ತಂದೆ ತಾಯಿಗೆ ಏನೇನೋ ಮಾಡಬೇಕು ಅನ್ಸಿದ್ರೇನು ಮಾಡೋಕ್ಕಾಗ್ತಾರಲ್ಲ ಕೆಲವೊಮ್ಮೆ. ಸೊ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ನಮಗೆ ಏನೇನೋ ತಗೋಬೇಕು ಅಂದ್ರೂ ಬೇರೆಯವ್ರ ಹತ್ರ ಕೇಳಿ ತಗೊಳ್ಳೋದ್ರಿಂದ ನಾವೇ ತಗೊಳ್ಳೋದ್ರಲ್ಲಿ ಇರೋ ಖುಷಿ ತುಂಬಾ ಇರುತ್ತೆ, ತುಂಬಾ ಖುಷಿ ಕೊಡುತ್ತೆ. ಸೊ ಇಟ್ ಬಿಲ್ಡ್ಸ್ ದ ಕಾನ್ಫಿಡೆನ್ಸ್ ಕೊಡೋದ್ರಲ್ಲದೆ ಇದು ನಮ್ಮ ಸೆಲ್ಫ್ ಎಸ್ಟೀಮ್ನು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ನಮ್ಮ ಕ್ರಿಯೇಟಿವಿಟಿ ಇಲ್ಲ ನಮ್ಮ ವೇ ಆಫ್ ಥಿಂಕಿಂಗು ಎಲ್ಲವೂ ಚೇಂಜ್ ಆಗುತ್ತೆ. ಇಂಪ್ರೂವ್ಮೆಂಟ್ ಅಂತೂ ಖಂಡಿತ ಇರುತ್ತೆ. ಸೊ ಲೆಟ್ಸ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತಲೇ ಹೇಳ್ಬೇಕು. ಆ್ಯಂಡ್ ಇಲ್ಲಿ ಫ್ರೈಡ್ ರೈಸ್ಗೆ ಚಾಪಿಂಗ್ ಎಲ್ಲ ಮುಗೀತು. ಆ್ಯಂಡ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಆ್ಯಂಡ್ ಹಸಿಮೆಣಸಿನ್ಕಾಯಿ ಮಿಕ್ಸಿಂಗ್ ಮಾಡ್ಕೊತೀನಿ. ಇಲ್ಲಿ ನಾನು ಚೈನೀಸ್ ರೇಂಜ್ಗೆ ಫ್ರೈಡ್ ರೈಸ್ ಮಾಡಲ್ಲ, ನಾನು ದೇಸಿ ರೀತಿಗೆ ಫ್ರೈಡ್ ರೈಸ್ ಮಾಡ್ತೇನೆ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ವೆಜಿಟೇಬಲ್ಸ್ ಹಾಕಿ ಕುಕ್ ಮಾಡಿರೋ ರೈಸ್ ಹಾಕಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ಸಾಸ್ ಹಾಕೋದ್ರೂ ಹಾಕಿರೋದು ಹೆಚ್ಚಾಗಿ ಏನೂ ಡಿಫ್ರೆನ್ಸ್ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ವೆಜೀಸ್ ಎಷ್ಟು ಜಾಸ್ತಿ ಹಾಕೊಂಡ್ರೆ ಗುಡ್ ಫಾರ್ ಹೆಲ್ತ್, ಅದಕ್ಕಂತಲೇ ಹೆಚ್ಚಾಗಿ ಹಾಕಿದ್ದೇನೆ. ಇಲ್ಲಿ ನಾನು ಈರುಳ್ಳಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕಿ ಕೋಸ್ ಹಾಕಿದ್ದೀನಿ, ಎಲೆಕೋಸು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಎಲೆಕೋಸು ಹಾಕಿದೆ. ತರಕಾರಿ ಬೇಗ ರೋಸ್ಟ್ ಆಗಲಿ ಅಂತ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ. ಫ್ರೈಡ್ ರೈಸ್ಗೆ ಒಂದು ಸ್ವಲ್ಪ ಅನ್ನ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ, ಸ್ವಲ್ಪ ಗ್ರೈಂಡ್ ಇರುತ್ತೆ. ಬ್ಯಾಕ್ ಟು ಟಾಪಿಕ್, ಫೈನಾನ್ಷಿಯಲಿ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಳ್ಳೆಯ ಉದಾಹರಣೆ ಆಗಿರ್ತೇವೆ. ಈಗ ಬಾಕಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಜಸ್ಟ್ ಫ್ರೈ ಮಾಡಿ ವೆಜಿಟೇಬಲ್ಸ್ ಮಾತ್ರ ಬೇಕಿದ್ದು, ಕೆಲವು ಊರಿಂದ ಬಂದು ಕೆಲವು ಮಾತ್ರ ಬೇಕಿದ್ದು. ಸೊ ಅವ್ರು ಮಾತ್ರ ಸ್ಟಾಕ್ ಮಾಡ್ಕೊಂಡು ಅದಕ್ಕೆ ಪನ್ನೀರಲ್ಲಿ ತೊಗೊಂಡು ಬಂದಿದ್ದಾರೆ. ಹಾಗಾಗಿತ್ತು ನನ್ನ ಒಂದು ಪುಟ್ಟ ಬ್ಲಾಗ್ ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೇನೆ ಈ ಬ್ಲಾಗಲ್ಲಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಬೆಳಿಬೇಕು ಅಂತಿದ್ದೀನಿ ಯೂಟ್ಯೂಬಲ್ಲಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ and thanks for watching. Like and share.